ನಮಸ್ಕಾರ. ನಾನು ರಾಧಾಕೃಷ್ಣ ಪರ್ಲಕ್ಕಿ. ನಮ್ಮದು ಮೂಲ ಚಿತ್ರದುರ್ಗ. ಚಿತ್ರದುರ್ಗ ಅಂದ ತಕ್ಷಣ ನಿಮಗೆ ನೆನಪಾಗ್ತಕ್ಕಂಥದ್ದು ಚಿತ್ರದುರ್ಗ ಅರಸರು. ಭಾಳ ಮೋಸ್ಟ್ ಪವರ್ಫುಲ್ ಡೈನಾಮಿಕ್ ಮದಕರಿ ನಾಯಕರು. ಕನ್ನಡ ಸಾಹಿತ್ಯ ಅಂದರೆ ನಾವೇ ಬರೆದು ನಾವೇ ಹಾಡುಗಳನ್ನು ಮಾಡಿ ಈ ಥರ ಹೋಗ್ತೀವಿ. ಬಟ್ ಈ ಸಿನಿಮಾದಲ್ಲಿ ಹಾಡುಗಳನ್ನು ನಾನು ಬೇರೆ ಕವಿಗಳಿಂದ ಪ್ರೊಫೆಸರ್ಗಳಿಂದ ಓದಿದ್ದು, ಮತ್ತು ದೀಪಾವಳಿ ವಿಶೇಷಾಂಕದಲ್ಲಿ ಪ್ರಶಸ್ತಿಯನ್ನು ಗೆದ್ದಂಥದ್ದು ಪ್ರೊಫೆಸರ್ ಕುಮಾರ್ ಚಲ್ಯ ಅಂತೇಳಿ ಶಿವಮೊಗ್ಗ ಕುವೆಂಪು ಯೂನಿವರ್ಸಿಟಿಯವರು. ಅವರು ಬರೆದಂಥದ್ದು ಒಂದು ಗೀತೆ, ಅದು ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿತ್ತು. ಅದನ್ನು ಒಂದು ತಗೊಂಡೆ. ಎರಡನೇದು ಬಳ್ಳಾರಿ ಪಕ್ಕದಲ್ಲಿ ತೋರಣಗಲ್ಲಿರ್ತಕ್ಕಂಥ ಅಬ್ದುಲ್ ಹೈದರ್ ತೋರಣಗಲ್ಲು ಅವರು ಬರೆದಂಥ ಒಂದು ಗಜಲ್ ಇತ್ತು. ಆ ಗಜಲನ್ನು ಇದಕ್ಕೆ ಅಡಾಪ್ಟ್ ಮಾಡಿಕೊಂಡೆ. ಆಮೇಲೆ ಆ ಗಜಲ್ ಆಡಿದವರು ಬೆಳಗಾವಿ ಕಡೆಯವರು. ಹಾಗಾಗಿ ಅದನ್ನು ತಗೊಂಡೆ. ಆಮೇಲೆ ಇನ್ನೊಬ್ಬರು ನಂದ ಅಂತೇಳಿ ಅವರು ಬರೆದಂಥ ಒಂದು ಗೀತೆ, ಲೆಕ್ಚರರ್ ಅವರು ಕೂಡ, ಅದನ್ನು ಕೂಡ ಈ ಸಿನಿಮಾದಲ್ಲಿ ಬಳಸ್ತಿದ್ದೀನಿ. ಅಂದರೆ ಸಿನಿಮಾ ಸಾಹಿತ್ಯ ಜೊತೆಗಾರರ ಜೊತೆಗೆ ನಮ್ಮ ನಾಡಿಗೆ ದುಡಿದಂಥ ಕವಿ ಮತ್ತು ಸಾಹಿತ್ಯಗಳು ಇದನ್ನು ತಗೊಂಡು ನಾವು ಹಾಡುಗಳನ್ನು ಮಾಡಿ ಈ ಸಿನಿಮಾದಲ್ಲಿ ಇಟ್ಟಿದ್ದೀವಿ. ಅದಾದಮೇಲೆ ನಿಮಗೆ ನೆನಪು ಬರೋದು, ನಿಮಗೆ ಮತ್ತೆ ಯಥಾವತ್ತು ತರಾಸು ಅವರ 3 ಕಾದಂಬರಿಗಳ ಕೊಲಾಜ್ ನಾಗರಾವ್ಗೆ ಭಾಳಷ್ಟು ಕುಸರಿ ಕೆಲಸ ಮಾಡಿಕೊಟ್ಟವರು ಸುಬ್ರವೆಸ್ಟಿ ರಾಮಸ್ವಾಮಿ ಅಯ್ಯಂಗಾರ್, ಅಂದರೆ ಪುಟ್ಟಣ್ಣ ಕಣಗಾಲ್ರವರು. ಕಣಗಾಲ್ರವರ ಶಕ್ತಿ ದೃಶ್ಯ ಮಾಧ್ಯಮ ಕಟ್ಟಿಕೊಟ್ಟಂಥ ರೀತಿ ಏನಿದೆ, ಅದು ಭಾಳ ಚಾಲೆಂಜಸ್ ಆಗಿತ್ತು ಆ್ಯಕ್ಚುಲಿಗೆ. ಯಾಕೆ ತರಾಸು ಅವರ 3 ಕಾದಂಬರಿಗಳನ್ನು ಒಟ್ಟು ಕೊಲಾಜ್ ಮಾಡಿ ಅದನ್ನು ಸಮಯ ಜೋಡಿಸಿ ಪಾತ್ರಗಳನ್ನು ಕಟ್ಟಿಕೊಡುವಲ್ಲಿ ಸ್ವತಃ ತರಾಸು ಅವರೇ ನಾಗರಾವ್ ಮಾಡಲಿಲ್ಲ, ಕೇರ್ಯಾವ್ ಮಾಡಿಬಿಟ್ರು ಅಂತ ಹಾಗೆ ಅವರೊಂದು ಇದನ್ನಾಕ್ಬಿಟ್ಟಿದ್ರು. ಬಟ್ ಅದು ಕೇರ್ಯಾವ್ ಅಲ್ಲ, ಅದು ನಿಜವಾಗ್ಲೂ ನಾಗರಾವೆ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದವ್ರು ಹೇಳಿದ್ದು. ಅಂದರೆ ಒಬ್ಬ ಕವಿ ಹೃದಯ ಇರ್ತಕ್ಕಂಥ ಮೂಲ ಬರಹಗಾರರಿಗೂ ಮತ್ತು ಪ್ರೇಕ್ಷಕರಿಗೂ ಇರ್ತಕ್ಕಂಥದ್ದು, ಬರೆದಂಥ ಕವಿಗಳೇ ಅದು ಕೇರ್ಯಾವ್ ಮಾಡಿಬಿಟ್ಟಿದ್ದಾರೆ ನಾಗರಾವ್ ಅಂತ ಹೇಳಿದಾಗ, ಮತ್ತು ಪ್ರೇಕ್ಷಕರು ಇಲ್ಲ ಇದು ನಾಗರಾವೆ, ಅದು ಘಟಸರ್ಪ ಆ ಥರನೇ ಇದೆ ಅಂತ ಹಂಗೆ ತಂದು ಬಿಟ್ಟಿದ್ದು ರಾಮಾಚಾರಿ ಪಾತ್ರ. ಆಮೇಲೆ ಭಾಳ ವಿಶೇಷವಾಗಿ ನಿಮಗೆ ಮಹಾಭಾರತದ ದ್ರೋಣಾಚಾರ್ಯರ ಗುರು ಪರಂಪರೆ ಮತ್ತೆ ನೆನಪಿಸಿದ್ಯಾವುದು ಅಂದರೆ ಚಾಮಯ ಮೇಷ್ಟ್ರು. ನೀವು ಕರ್ನಾಟಕದಲ್ಲಿ ಮೇಷ್ಟ್ರು ಅಂದರೆ ಚಾಮಯನ್ ಥರ ಇರಬೇಕು ಅಂತಕ್ಕಂಥ ಅನ್ನೋರು ವಿದ್ಯಾರ್ಥಿಗಳು ಭಾಳ ಜನ ಇದ್ದಾರೆ. ಆಮೇಲೆ ಈಗಲೂ ಕೂಡ ದೊಡ್ಡವರು, ವಯಸ್ಸಿಗೆ ಬಂದವರು, ನಮ್ಮ ಏಜ್ನವರೆಲ್ಲ ನಮ್ಮ ಚಾಮಯ ಮೇಷ್ಟ್ರು ಬಂದ್ರಪ್ಪ ಅಂತ ನಾವು ಹೇಳ್ತೀವಿ. ಅಂದರೆ ಅಷ್ಟು ಮೇಷ್ಟ್ರುಗಳಿಗೆ, ಅಂದರೆ ಅಂದಿನ ಗುರುಗಳಿಗೆ ಆ ಥರದ ಒಂದು ಕಲಿಸುವಿಕೆ ಇತ್ತು. ಮತ್ತು ಸಮಾಜವನ್ನು ಕಟ್ಟುವಲ್ಲಿ ಅವರು ಬಹಳಷ್ಟು ಪ್ರಮುಖವಾದ ಪಾತ್ರ ಮಾಡಿದರು ಮೇಷ್ಟ್ರುಗಳು. ಹೊಡಿತಾ ಇದ್ರು, ಬೈತಾ ಇದ್ರು, ಅಂದರೆ ನಮ್ಮೊಳ್ಳೇದಕ್ಕೆ ಅಂತಕ್ಕಂಥದ್ದು ಅವಾಗ ಅರ್ಥ ಮಾಡ್ಕೊಂಡಿದ್ರು ನಾವು, ನಮ್ಮಂಥ ವಿದ್ಯಾರ್ಥಿಗಳು. ಈಗ ಹೊಡೆದರೆ ಬೈದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ, ಅದು ನಮ್ಮ ಮುಂದಿನ ಜನ್ರೇಷನ್. ನಮಗೆ ಡಿಫರೆನ್ಸ್ ಏನಾಗ್ತಾ ಇದೆ ಅಂತಂದರೆ, ನಾವು ಎಲ್ಲಿ ಆ ಎತಿಕ್ಕಿದೆ ಅಲ್ಲಿ ಮಕ್ಕಳನ್ನು ನಾವು ಸರಿಯಾಗಿ ಬೆಳೆಸೋ ನಿಟ್ಟಲ್ಲಿ ಬಿಡ್ತಾ ಇಲ್ಲ, ಅವ್ರನ್ನ ಬೇರೆ ಥರ ಬಿಟ್ಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ಸಮಾಜದಲ್ಲಿ ತಾರತಮ್ಯಗಳು ಹುಟ್ಕೋತಾ ಇದೆ, ಕುಟುಂಬದಲ್ಲಿ ತಾರತಮ್ಯಗಳು ಹುಟ್ಕೋತಾ ಇದೆ. ಆ ಥರ ಹುಟ್ಟುವಿಕೆಯಲ್ಲಿ ಒಡಮೂಡಿ ಬಂದಂಥದ್ದು ಈ ಚಾಮಯ್ಯ ಸನ್ ಆಫ್ ರಾಮಾಚಾರಿ. ಇದು ಟ್ರಿಗರ್ ಆಗಿದೆ ಆ್ಯಕ್ಚುಲಿಗೆ. ಇದು ನಾಗರಾವು ಸಿನಿಮಾ ನೋಡಿದ್ವಿ ನಾವು ಆ್ಯಕ್ಚುಲಿಗೆ. ವಿಷ್ಣು ಸಾರ್ ಭೇಟಿ ಮಾಡಿಲ್ಲ. ವಿಷ್ಣು ಸಾರ್ ಭೇಟಿ ಮಾಡಿದ್ದು ಯಾವಾಗ ಅಂದರೆ, ನಾನು ಕೈವಾರ ತಾತೆ ಮಾಡಿದ ಮೇಲೆ ಅವರು ನನ್ನನ್ನು ಕರೆಸಿ ಕೂರಿಸಿ ಮಾತಾಡಿದ್ರು. ಅವಾಗ ಹೇಳಿದಂಥ ಕತೆ ಇದು. ಸರ್ ಈ ಥರ ಒಂದು ಮಾಡಿದ್ದೀನಿ ನಾನು, ನಾಗರಹಾವು ಮುಂದುವರಿದ ಭಾಗ ಅಂದೆ. ಅವರು ಅಲ್ಲ, ಮುಂದುವರೆದ ಭಾಗನ ಪಾತ್ರಗಳೇ ಇಲ್ವಲ್ಲ ಅಲ್ಲಿ ಅಂದರು. ಇಲ್ಲ ಸರ್, ಇದೇ ಅಲ್ಲಿ ಪುಟ್ಟಣ್ಣ ಕಣಗಾಲ್ ಸರ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ನಮಗೆ. ಅವರು ನಾಗರಾವು ಟೆಕ್ಸ್ಟ್ ತೋರಿಸಿದ್ದಾರೆ, ಕೊನೆಗೆ ಹೀರೋಯಿನ್ ಬಿದ್ದು ಸತ್ರು ಅಂತ ತೋರಿಸಿಲ್ಲ, ಜಂಪ್ ಆದರು ಏನಾದ್ರು ಅಂತ ತೋರಿಸಿಲ್ಲ. ಆ ಟೆಕ್ಸ್ಟ್ ಮೇಲೆ ಟ್ರಾವೆಲ್ ಮಾಡಿದ್ದಾರೆ. ಅಲ್ಲಿಂದ ಮುಂದುವರೆದ ಭಾಗ ಮಾರ್ಗರೇಟ್ ಕಲ್ಲಿನ ಬಂಡೆ ಮೇಲೆ ಬಿದ್ದಿದ್ದಾರೆ. ರಾಮಾಚಾರಿ ಮೇಲೆ ಬಿದ್ದಿದ್ದಾರೆ, ಮಾರ್ಗರೇಟ್ ಸತ್ತೋಗಿದ್ದಾರೆ, ರಾಮಾಚಾರಿ ಬದುಕಿದ್ರೆ. ಅದು ಮುಂದುವರೆದ ಭಾಗ ಈ ಥರ ಇದೆ ಅಂತ ಹೇಳಿದ್ಮೇಲೆ ಭಾಳ ಖುಷಿ ಆಯ್ತು ಅವರಿಗೆ. ಹೌದಲ್ಲ, ಭಾಳ ಇಂಟ್ರೆಸ್ಟಿಂಗ್ ಮಾಡಿದ್ರಲ್ರಿ ಇದನ್ನೆಲ್ಲ ಅಂತ. ಮತ್ತು ಅದರೊಳಗಡೆ ಒಂದಿಷ್ಟು ವೃತ್ತಿ ರಂಗಭೂಮಿಗೆ ಸಂಬಂಧಪಟ್ಟಂಥ ಕಥೆಗಳನ್ನೆಲ್ಲ ಎಳೆದಿದ್ದೆ ನಾನು. ಅದು ಇನ್ನೂ ಭಾಳ ಖುಷಿಯಾಗಿತ್ತು ಅವರಿಗೆ. ಅದಾದಮೇಲೆ ಸಿನಿಮಾಗೆ ಒಂದಿಷ್ಟು ಏನಾದರೂ ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ರೆಡಿ ಇರುವಾಗ ಯಜಮಾನ್ರು ಇಲ್ವಾಗ್ಬಿಟ್ರು. ಆನಂತರ ಅದನ್ನು ಸ್ಥಗಿತಗೊಳಿಸಿದೆ, ಪ್ರಾಜೆಕ್ಟ್ ಬಿಟ್ಬಿಟ್ಟು ಬೇರೆ ಪ್ರಾಜೆಕ್ಟ್ ಮಾಡ್ಕೊಂಡು ಹೊರಟೋದೆ. ಈಗ ಒಂದು 2-3 ವರ್ಷದ ಹಿಂದೆ ಅದು ಟ್ರಿಗರ್ ಆಗ್ತಾ ಇತ್ತು, ಚಾಮಯ್ಯ ರಾಮಾಚಾರಿ ಪಾತ್ರಗಳು ಆಗ್ತಾ ಇತ್ತು. ಆಮೇಲೆ ಸರಿ ಹಿಂಗೆ ಹುಡುಕುವಾಗ ನನಗೆ ಸಿಕ್ಕಿದ್ದು ಆ ಕಡೆ ಸಂಕೇಶ್ವರ ಭಾಗದಲ್ಲಿ ಈಗ ಏನು ಪಾತ್ರ ಮಾಡಿದ್ದಾರೆ ಜಯಶ್ರೀ ರಾಜ್ ಅವರು, ಅಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ನಾಟಕ ಮಾಡೋಕ್ಕೆ ಬಂದಿದ್ದು, ಅಲ್ಲಿ ಸಿಕ್ಕಿದ್ದೆ ನನಗೆ ಅವರು. ಆಮೇಲೆ ಅವ್ರನ್ನ ಫಾಲೋ ಮಾಡ್ತಾ ಬಂದೆ ನಾನು. ಅಂದರೆ ವಿಷ್ಣುವರ್ಧನ್ ಸಾರ್ ಅವರ ಪಾತ್ರ ಮಾಡೋರು,
ಅದೇ ಥರ ಕ್ಯಾರೆಕ್ಟರ್ಸ್ಗಳಿದ್ದರೆ ಒಳ್ಳೆಯದು. ಮತ್ತು ಬೇರೆ ಬೇರೆ ಇದ್ದರೆ ನಾಳೆಗೆ ಏನಾದರೂ ಅಭಿಮಾನಿಗಳು ಬೇಸರ ಪಟ್ಕೊಂಡ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ಅವ್ರನ್ನ ಒಂದಿಷ್ಟು ಓದೋ ಸಮಯ ಸಿಗ್ತಾ ನನಗೆ, ಓದ್ಕೊಂಡೆ ಅವ್ರನ್ನ. ಅದಾದಮೇಲೆ ಅವ್ರನ್ನ ಕರೆಸಿ ಭೇಟಿ ಮಾಡಿ ಮಾತಾಡಿ ಮತ್ತು ಅವರಿಗೆ ಸಿನಿಮಾದ ರುಚಿರಂಗಭೂಮಿಯಿಂದ ಸಿನಿಮಾಗೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ಕೂಡ ಅವರಿಗೆ ನೀಟಾಗಿ ತಿಳಿಸಿ ಟ್ಯೂನಪ್ ಮಾಡಿ ಹಾಡುಗಳು ಮಾಡಿ ಆಮೇಲೆ ಡೈಲಾಗ್ದೆಲ್ಲ ಮಾಡಿ ಡಬ್ಬಿಂಗ್ ಮಾಡಿ ಈ ಥರ ವೋಕಲ್ ಸ್ಟ್ರೆಂತನ್ನು ಜಾಸ್ತಿ ಮಾಡಿಸಿ ಡಬ್ಬಿಂಗ್ ಅವ್ರ ಹತ್ರನೇ ಮಾಡಿಸಿದಾಗ 14 ದಿನಗಳಾಯಿತು. ಅಂದರೆ ವಿಷ್ಣುವರ್ಧನ್ ಅವರ ವಾಯ್ಸು ಕ್ರ್ಯಾಕ್ ಬರಬಾರ್ದು, ವಿಷ್ಣುವರ್ಧನ್ ಇದು ಏನು ಬರಬಾರ್ದು, ಒಟ್ಟು ಸಣ್ಣ ಇದು ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕೆ 14 ದಿನ ರಾಜಣ್ಣ ಅವರು, ಜಯಶ್ರೀ ರಾಜಣ್ಣ ಅವ್ರ ಹತ್ರ ಈ ಪಾತ್ರ ಮಾಡಿಸಿ ಅದಕ್ಕೊಂದು ಶರೀರ ಮತ್ತು ಶಾರೀರ ಎರಡು ಹೊಂದಾಣಿಕೆ ಆಗೋ ಥರ ಮಾಡಿ ಇಟ್ಟು ಚಾಮಯ್ಯ ಸನ್ ಆಫ್ ರಾಮಾಚಾರಿಯನ್ನು ನಾವು ಸಿನಿಮಾನ 12ನೇ ತಾರೀಕು ಒಂದು ಎಲ್ಲರಿಗೂ ಒಂದಿಷ್ಟು ನೋಡಲಿ ಅಂತೇಳಿ ತೋರಿಸಿದಾಗ ಅಲ್ಲಿ ಬಂದಂಥದ್ದೇನು ಹಾಗಾದ್ರೆ ಅಂದರೆ ಅಲ್ಲಿ ರಾಮಾಚಾರ್ಯ ಮುಂದುವರೆದ ಭಾಗ ಪಾತ್ರವನ್ನು ಭಾಳ ಅಚ್ಚುಕಟ್ಟಾಗಿ ಕಟ್ಕೊಂಡು ಹೋಗಿದ್ದಾರೆ. ಆನಂತರ ಅವರ ಹೆಂಡತಿಯಾಗಿ ಭವ್ಯ ಕ್ಯಾರೆಕ್ಟ್ರು ರಾಜವಣಿ ಮಾಡಿದರೆ ಅದು ಕೂಡ ತುಂಬ ಚೆನ್ನಾಗಿದೆ. ಅದಾದ ನಂತರ ಅವರ ಮನೆಯ ಕೆಲಸದವರು ಓಬವ್ವ ಅಂತೇಳಿ ಆಕೆನೂ ಕೂಡ ತುಂಬ ಚೆನ್ನಾಗಿ ಪಾತ್ರ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಎಂಟೈರ್ ಮೇಜರ್ ಎಪಿಸೋಡು ಆಗಿನ ನಾಗರಾವ್ ಮತ್ತು ಈಗಿನ ಚಾಮಯ್ಯ ರಾಮಾಚಾರ್ಯ ಅಂದರೆ ಕಾಲೇಜ್ ಎಪಿಸೋಡ್ಸು. ಈ ಕಾಲೇಜ್ ಎಪಿಸೋಡ್ಸ್ ಅಂದರೆ ಒಂದು ತಿರುವು, ಒಂದು ಆ್ಯಕ್ಚುಲಿ ಮತ್ತೊಂದು ಟರ್ನ್ ಅದು. ಅಲ್ಲಿ ಬಂದಾಗ ಮತ್ತೆ ಅವಾಗಿನ ಲೋಕನಾಥ್ ಅವರು ಏನು ಪ್ರಿನ್ಸಿಪಾಲ್ ಇದ್ರು ಅವ್ರನ್ನ ನಾವು ಜ್ಞಾಪಕ ಮಾಡಬೇಕು. ಅದಕ್ಕೆ ನಾವು ಸ್ವಲ್ಪ ಒಂದಿಷ್ಟು ಯೋಚನೆ ಮಾಡಿದಾಗ ನಮಗೆ ಭಾಳ ಸ್ಟ್ರೆಂತ್ ಇರೋರು ಪ್ರಕಾಶ್ ಅರಸ್ ಸರ್ ಸಿಕ್ಕರು ನಮಗೆ. ಅದು ಇದ್ದದ್ದು 2 ಸೀನ್ ಆ್ಯಕ್ಚುಲಿಗೆ. ಅದು ಆ 2 ಸೀನ್ ಮಾಡುವಾಗ ಕ್ಯಾಮ್ರಾಮನ್ ಹೇಳಿದ್ರು, ಸರ್ ಏನು ಸರ್ ಇವ್ರಿಗೆ ಮಾಡ್ತಿದ್ದಾರೆ ಇವರು ಪಟ್ ಅಂತಂದ್ರು. ಇಲ್ಲಪ್ಪ ಈ ಥರ ಅದೇ ನನಗೆ ಗೊತ್ತಾಗಿಲ್ಲ ಸಾರಿ ಸರ್ ಅಂತ ಅವ್ರು ಹೇಳಿದ್ರು. ಅವಾಗ ಆ ಎರಡೂ ದೃಶ್ಯಗಳು ಭಾಳ ನೀಟಾಗಿ ಕಟ್ಕೊಂಡು ಹೋಗಿದ್ದೆ. 3 ದೃಶ್ಯಗಳಲ್ಲಿ ಒಂದು ಹುಡುಗರಿಗೆ ಕಾಲೇಜಲ್ಲಿ ಹೇಳೋ ಮೆಸೇಜ್ ಅಂದರೆ ನಿಮ್ಮ ಬದುಕನ್ನ ಘಟ್ಟವನ್ನು ತಲುಪಿ ದಾಟಿ ಹೋಗ್ತಾ ಇದ್ರಿ, ಅದೊಂದು. ಎರಡನೇದು ಏನ್ರಿ ಹಿಂಗಾಗೋಗ್ಬಿಟ್ಟು ಅವನೇ ಮಗ ಅಂತ. ಆಮೇಲೆ ಚಿತ್ರದುರ್ಗ ಜಿಲ್ಲೆ ಅಂತ ಭಾಗಕ್ಕೂ ಕೂಡ ಡ್ರಗ್ಸ್ ಒಳಗಡೆ ಬಂದಿದೆ ಕ್ಯಾಂಪಸಲ್ಲಿ ಅಂದಾಗ ತಗೊಳ್ಳೋ ಸ್ಟೆಪ್ಗಳು. ಸೊ ಈ ಥರದ ವಿಷಯಗಳನ್ನೆಲ್ಲವೂ ಅವರು ಕೂರಿಸ್ಕೊಟ್ರು. ಆಮೇಲೆ ಅಪ್ಪ ಮಗನ ಬಾಂಡಿಂಗ್ ಸಂಬಂಧಪಟ್ಟಂತೆ ಛಲಾ ಅವರು ಮತ್ತು ಸುಧಾ ಸೂರ್ಯತೇಜ ಭಾಳ ಚೆನ್ನಾಗಿ ಮಾಡಿದರು. ಅಂದರೆ ಸಣ್ಣ ಪಾತ್ರನೇ ಅವರು ಛಲಾ ಅವ್ರು ಮಾಡಿದ್ದು. ಸೊ ಅವರು ನೀಟಾಗಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಅವನು ಮತ್ತು ಅವನ ಕುಟುಂಬ ಅಂದರೆ ಸಮಾಜಕ್ಕೆ ಹೊರೆಯಾಗ್ದೇ ಸಮಾಜದ ಜೊತೆಗೆ ಬೆಳೆದು ಹೇಗೆ ಬೆಳೆಸ್ಬೇಕು ಮಕ್ಕಳನ್ನ ಅನ್ನೋ ಇದರಲ್ಲಿ ಕಾಲಘಟ್ಟದಲ್ಲಿ ಅಂಥ ಸಂದರ್ಭದಲ್ಲಿ ಮಗನನ್ನ ಭಾಳ ಉಚ್ಛ್ರಾಯ ಸ್ಥಿತಿಯಲ್ಲಿ ಕಾಣುವಂಥ ತಂದೆ ಮತ್ತು ಮಕ್ಕಳು ಮಾಡೋ ಎಡವಟ್ಟುಗಳು ಇವೆಲ್ಲವನ್ನು ಕೂಡ ಕಾನೂನು ಒಳಗಡೆ ತಂದಾಗ ಅವರು ಪರಿತಪಿಸೋ ರೀತಿ ಇವೆಲ್ಲವೂ ಕೂಡ ಭಾಳ ಚೆನ್ನಾಗಿ ಛಲಾ ಅವರು ಕಟ್ಟಿಕೊಟ್ರಲ್ಲಿ. ಆಮೇಲೆ ಅಂಬರೀಷ್ ಅವರಿದ್ದು ನಾಗರಾವಲ್ಲಿ ಅಂಬರೀಷ್ ಇದ್ರು, ಜಲೀಲ್ ಇದ್ರು. ಜಲೀಲು ಅವರು ಪರಿವರ್ತನೆ ಆದ್ರು ಆಗಿನ ಕಾಲಕ್ಕೆ. ಪರಿವರ್ತನೆ ಆದ್ಮೇಲೆ ಅಂದ್ರೆ ಮನುಷ್ಯ ಪರಿವರ್ತನೆ, ಆ ಕ್ಯಾರೆಕ್ಟರ್ ಪರಿವರ್ತನೆ ಆಯಿತು. ಪರಿವರ್ತನೆ ಆದ್ಮೇಲೆ ಅವ್ರು ಮಾಡಿದ್ದೇನು ಅಂದರೆ ಅವ್ರ ಮಗನಿಗೆ ಸಿರಿಗೆರೆ ಶಾಲೆಯಲ್ಲಿ ಓದಿಸಿದ್ದು, ಹಂಗಾಗಿ ಅವರಿಗೆ ಸಂಸ್ಕಾರ ಬಂತು. ಆತ ಇನ್ಸ್ಪೆಕ್ಟರ್ ಆಗಿದ್ದ. ಸೊ ಇನ್ಸ್ಪೆಕ್ಟರ್ ಆಗಿ ಅವನು ಕೊಲೆಯನ್ನ ಬೇಯಿಸೋ ಇದರಲ್ಲಿ ಅವನಂಗೆ ಕಟ್ಟಿಕೊಟ್ಟ ಅನ್ನೋದು ಆ ಛೋಟಾ ಜಲೀಲ್, ಜಲೀಲಿನ ಮಗ ಛೋಟಾ ಜಲೀಲ್ ಪಾತ್ರ. ಅದು ನಾನು ಮಾಡ್ಕೊಂಡು ಹೋದೆ. ಓವರಾಲ್ ಎಲ್ಲ ಸಿನಿಮಾದ ಪಾತ್ರಗಳಲ್ಲೂ ಕೂಡ ನಮಗೆ ಅದರ ವೇಗವನ್ನು ಹೆಚ್ಚಿಸ್ತಾ ಹೋಗ್ತಿದೆ. ಆಮೇಲೆ ನಾವು ಅಂದ್ಕೊಂಡಿದ್ದು ಏನಿತ್ತು, ಚಿತ್ರದುರ್ಗದ ಮೇಜರ್ ಇಡೀ ಭಾರತವೇ ತಿರುಗಿ ನೋಡುವಂತೆ ಮಾಡಿರ್ತಕ್ಕಂಥದ್ದು ಒಂದು 7 ಸುತ್ತಿನ ಕೋಟೆ. ಎರಡನೆಯದು ಚಿತ್ರದುರ್ಗದಲ್ಲಿ ನಡೀತಕ್ಕಂಥ ಹಿಂದೂ ಮಹಾಸಭಾಗಣಪತಿಯ 8 ಲಕ್ಷ ಜನರ ಕ್ರೌಡ್ ಅಲ್ಲಿ ಒಳಗಡೆ ಇಳಿಬೇಕಾಗಿತ್ತು ನಾವು. ಅದು ಒಂದು ದಿನಕ್ಕೆ ಆಗೋ ಕೆಲಸ ಆಗಿರ್ಲಿಲ್ಲ. ಅದು 3 ವರ್ಷ ಆಗಿ ಮಾಡ್ಬೇಕಾಗಿತ್ತು. ಅಂದ್ರೆ 1 ವರ್ಷಕ್ಕೆ ಒಂದೇ ದಿನ ಬರೋದು. ಅದು ಆ 1 ವರ್ಷಕ್ಕೆ 1 ದಿನ ಬರೋದ್ರಲ್ಲಿ ಈ 3 ದೃಶ್ಯಗಳನ್ನ ಸೇರಿಸಿ ಒಂದೇ ದೃಶ್ಯವನ್ನ 3 ದಿನಗಳು ಅಂದ್ರೆ 3 ವರ್ಷಗಳು ಅದನ್ನ ಮಾಡಿ ಅದನ್ನ ಪ್ರೀ ಕ್ಲೈಮ್ಯಾಕ್ಸಿಗೆ ಇಟ್ಬಿಟ್ಟು ಆ ಸಿನಿಮಾನ ಮಾಡಿದಾಗ ಅದು ನಮಗೆ ಖುಷಿ ಅನ್ನಿಸ್ತು. ಅಂದ್ರೆ ಎಲ್ಲರೂ ಕೂಡ ಅದನ್ನ ಎಂಜಾಯ್ ಮಾಡಿದ್ರು. ಓಹ್, ಚಿತ್ರದುರ್ಗ ಹಿಂಗಿದೆ ಅಂತೇಳಿ. ಸೊ ಇದೆಲ್ಲ ಒಟ್ಟಾರೆ ಶ್ರಮ ಎಲ್ಲ ತಂತ್ರಜ್ಞರು ಮತ್ತೆ ಎಲ್ಲ ಕಲಾವಿದರು ಕಟ್ಟಿಕೊಟ್ಟಂಥದ್ದು. ಇದೇ 27ನೇ ತಾರೀಕು ನಾವು ಒಂದಿಷ್ಟು ಹೆಚ್ಚು ಥಿಯೇಟರ್ಗಳಿಗೆ ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ನಾವು. ಆಮೇಲೆ ಅದು ಸರಿಯಾಗಿ ರೀಚ್ ಆಗುತ್ತೋ ರೀಚ್ ಆಗಲ್ಲೋ, ನಮ್ಮಲ್ಲೇ ಒಂದಿಷ್ಟು ಏನಾದರೂ ಚೇಂಜಸ್ ತಗೊಳ್ಳೋಣ ಅನ್ನೋ ಕಾರಣಕ್ಕೆ ಹೆಚ್ಚು ಥಿಯೇಟರ್ಗಳನ್ನು ಕಡಿಮೆ ಥಿಯೇಟರ್ ಮಾಡಿ ಇದನ್ನ ಹೆಚ್ಚು ದಿನಗಳನ್ನು ತಗೊಂಡು ಹೋಗ್ಬೋದಲ್ಲ ಮುಂದಕ್ಕೆ ಅಂತೇಳಿ. ಅಂದರೆ ಜನಗಳಿಗೆ ಮುಟ್ಸೋಕ್ಕೆ ಈ 1 ವಾರಕ್ಕೆ ಆಗಲ್ಲ, 2ನೇ ವಾರಕ್ಕೂ ತಗೊಂಡು ಹೋಗ್ಬೋದು, 3ನೇ ವಾರಕ್ಕೂ ತಗೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ಅದನ್ನ ಕಟ್ ಆಫ್ ಮಾಡಿ ಕಡಿಮೆ ಥಿಯೇಟರ್ ಇಟ್ಕೊಂಡು ನಾವು ಮುಂದಕ್ಕೆ ಹೊರಟು 27ನೇ ತಾರೀಕು ಶ್ರೀರಾಮನವಮಿ ದಿನ ಚಾಮಯ್ಯ ಸನ್ ಆಫ್ ರಾಮಾಚಾರ್ಯ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸಿನಿಮಾ ಕನ್ನಡ ಸಿನಿಮಾಗಳು ವಾರದಿಂದ ವಾರಕ್ಕೆ 10, 7, 8, 12 ಬರ್ತಾ ಇದೆ.
ಮತ್ತು ಅವು ಬಂದ ದಾರಿ ಹಿಡಿದು ಹೋಗ್ತಾ ಇದ್ದಾವೆ, ದುಡ್ಡು ಮಾಡ್ತಾ ಇಲ್ಲ, ಸೋಲು ಉಣ್ತಾ ಇದೀವಿ, ಇದೆಲ್ಲ ನಾವು ನೋಡ್ಬೋದು, ನಾವೆಲ್ಲ ಗಮನಿಸ್ಬೋದು. ಆದರೆ ಎಲ್ಲೋ ಒಂದು ಮತ್ತೆ ನಮಗೊಂದು ಭರವಸೆ, ಈ ಸಿನಿಮಾ ಒಂದಿಷ್ಟು ಕನ್ನಡಿಗರು ಕೈ ಹಿಡಿತಾರೆ ಅನ್ನೋದು ಬಲವಾದ ನಂಬಿಕೆ. ಕಾರಣ ಅಂದರೆ ವಿಷ್ಣುದಾದ ಫ್ಯಾನ್ಸ್ ಭಾಳಷ್ಟು ಜನ ಇದ್ದಾರೆ. ಆಮೇಲೆ ಅವರ ಮುಂದುವರೆದ ಭಾಗ ಆಗಿರೋದರಿಂದ, ಕತೆಗೆ ಭಾಳಷ್ಟು ಅವರ ಪಾತ್ರಗಳನ್ನೇ ತಂದಿರೋದ್ರಿಂದ ಇದನ್ನ ಕೈ ಹಿಡಿದು ಜನ ನಡೆಸ್ತಾರೆ ಅಂತಕ್ಕಂಥ ಒಂದು ಬಹಳ ದೃಢ ಭಾವನೆಯಿಂದ ನಾನು ಇದನ್ನು ಮುಂದುವರೆಟಿದ್ದೀನಿ. ಸೊ 27ನೇ ತಾರೀಕು ಶ್ರೀರಾಮನವಮಿ, ಚಾಮಯ್ಯ ಸನ್ ಆಫ್ ರಾಮಾಚಾರಿ, ನಾವೆಲ್ಲ ಕಲಾವಿದರು ಮತ್ತು ತಂತ್ರಜ್ಞರೆಲ್ಲರೂ ಕೂಡ ಇರ್ತೀವಿ. ಕರ್ನಾಟಕದ ಬಹಳ ಮುಖ್ಯವಾದ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಲ್ಲಿ ಕೂಡ ಆವರಿಸ್ಕೊಂಡಿದ್ದನ್ನು ಬಿಡುಗಡೆ ಮಾಡ್ತಾ ಇದ್ವಿ. ಸೊ ನಿಮಗೂ ಕೂಡ ಅಲ್ಲಿ ಬರೋದನ್ನು, ಅಭಿಮಾನಿಗಳು ಬರೋದನ್ನು ಕಾಯ್ತಾ ಇರ್ತೀವಿ. ಆಮೇಲೆ ವಿಶೇಷವಾಗಿ ನಾವು ಚಿತ್ರದುರ್ಗನ ಯಾಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ವಿ ಅಂದರೆ, ನಮಗೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥ ವರದಿ ಪ್ರಕಾರ ಸ್ವಲ್ಪ ಡ್ರಗ್ಸ್ ಮತ್ತು ಇದೆಲ್ಲ ಹೆಚ್ಚೆಚ್ಚಾಗಿದೆ ಅನ್ನತಕ್ಕಂಥದ್ದು ಪಾಯಿಂಟು ಬಂದಿದೆ, ಇಂಟೆಲಿಜೆನ್ಸ್ ಇದೆಲ್ಲ ಬಂದಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಮನಪರಿವರ್ತನೆಗೋಸ್ಕರ ನಾವು ಒಂದು ಇದನ್ನು ಮಾಡಿದ್ವಿ. ಅಂದರೆ ಒಂದು ಅವರ ಆಲ್ ಟಿಕೆಟನ್ನು ತಗೊಂಡು ಥಿಯೇಟ್ರಿಗೆ ಬಂದರೆ, ಸೊ ಅವ್ರ ಜೊತೆಗೆ ಸ್ನೇಹಿತರು ಬಂದರೆ, ಸೊ ಒಂದು ಟಿಕೆಟಲ್ಲಿ ಒಬ್ಬರಿಗೆ ಅದನ್ನು ಉಚಿತವಾಗಿ ಕೊಡೋ ಒಂದು ಪ್ರಾಮಾಣಿಕತೆ ಚಿತ್ರದುರ್ಗದಲ್ಲಿ ಮಾಡಿದ್ವಿ ನಾವು. ಚಿತ್ರದುರ್ಗದ ಯುವಕರಿಗೆ ಅಂತ ಮಾಡಿದ್ವಿ. ಅವರು ಒಂದು ಆಲ್ ಟಿಕೆಟ್ ತಂದರೆ, ಒಬ್ಬ ಜೊತೆಗೆ ಸ್ನೇಹಿತರನ್ನ ಕರ್ಕೊಂಡ್ಬಂದರೆ ಇದ್ರ ಮೂಲಕ ಒಂದು ಮೆಸೇಜ್ ರವಾನೆ ಆಗ್ತದೆ, ಸಂದೇಶ ರವಾನೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇದು ಸಮಾಜದ ಸುಸ್ಥಿತಿಯನ್ನು ಕಾಪಾಡ್ತಿದೆ, ಮತ್ತು ಕಾನೂನನ್ನು ಪಾಲಿಸ್ತಕ್ಕಂಥ ಪೊಲೀಸರಿಗೂ ಕೂಡ ವರವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ತಾತ ಪ್ರೊಡಕ್ಷನ್ ಒಂದು ಸಂಸ್ಥೆ ನಿರ್ಧಾರ ಮಾಡಿದೆ. ಅದಕ್ಕೆಲ್ಲರೂ ಕೂಡ ನಾವು ಬದ್ಧರಾಗಿದ್ದೀವಿ, ತಾವು ಕೂಡ ಸಿದ್ಧರಾಗಿ ಬಂದುಬಿಟ್ರೆ ಸಿನಿಮಾ ನೋಡಿದರೆ ಇಡೀ ಸಮಗ್ರ ಚಿತ್ರದುರ್ಗವನ್ನು ನಿಮ್ಮ ಮುಂದಿಟ್ಟಿದ್ದೀನಿ. ಕರ್ನಾಟಕ ಅಂದರೆ ಬರೀ ಬೆಂಗಳೂರಲ್ಲ, ಕರ್ನಾಟಕ ಅಂದರೆ ಇಷ್ಟು ಜಿಲ್ಲೆಗಳು ಸೇರಿ ಇಷ್ಟು ಐತಿಹಾಸಿಕ ಪೌರಾಣಿಕ ಸ್ಥಳಗಳು ಇರ್ತಕ್ಕಂಥ ಸ್ಥಳಗಳು, ಅದನ್ನೆಲ್ಲವನ್ನು ತಂದಿದ್ದೀನಿ. ತಾವೆಲ್ಲರೂ ಕೂಡ ನೋಡಬೇಕು, ಮತ್ತು ಶ್ರೀರಾಮ ನವಮಿಯ ಕೋಸಂಬರಿ ಪಾನಕವನ್ನು ತಾವು ಸವಿಬೇಕಂತೇಳಿ ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.